ಕಟ್ಟಿದ್ದಾರೆ, ಇನ್ನೂ ಕಟ್ಟಬೇಕಾಗ್ಯದ. ಯಾಕೆ ಸತತ ನಿರಂತರ ಜನರ ಸಂಪರ್ಕದಾಗ ಉಳಿಬೇಕಾಗ್ತದೆ. ಹೀಗಾಗಿ ಅವ್ರಿಗೂ ಅಸಾಧ್ಯ ಅನ್ನುವಂಥ ಮಾತು ಕೇಳಿ ಬರ್ತಾ ಇದ್ದಾವೆ. ಒಟ್ಟಾರೆಯಾಗಿ ಮತ್ತು ಇನ್ನೊಂದು ಏನಪ್ಪ ಅಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಅಧ್ಯಕ್ಷ ಸ್ಥಾನವನ್ನು ಇವತ್ತು ಹಿಡಿಬೇಕನ್ನೋಂಥವ್ರು ಆ್ಯಂಬಿಷಿಯಸ್. ಮುಂದಿನ 2022ರಲ್ಲಿ ನಾವು ಮುಖ್ಯಮಂತ್ರಿ ಆಗೋದು ಹಾದಿ ಆಗ್ತದಪ್ಪ, ಸುಲಭದ ಹಾದಿ ಅಂತ ತಿಳ್ಕೊಂಡು ಭಾಳ ಜನರು ಪ್ರಯತ್ನ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಒಟ್ಟಾರೆಯಾಗಿ ಈ ಒಂದು KPCC ಅಧ್ಯಕ್ಷ ಸ್ಥಾನ ಇವತ್ತು ಎಲ್ಲರಿಗೂ ಹೈಕಮಾಂಡ್ಗಾಯ್ತು, ನಮ್ಮ ಲೋಕಲ್ ಲೀಡರ್ಗಳಿಗೆ ಆಯಿತು, ಒಂದು ತಲೆನೋವಿನ ವಿಷಯವೋ ಅಥವಾ ಅದು ಮಾಡಲೇಬೇಕಂತ ವಿಷಯವೋ ಬದಲಾಯಿಸಬೇಕಂತ ವಿಷಯವೋ ಅನ್ನುವಂಥದ್ದು ಮಾತ್ರ ಚರ್ಚೆಗೆ ಮುಂದೆ ಹೊರದದು. ಹೀಗಾಗಿ ಈ ಒಂದು ಚರ್ಚೆಯಲ್ಲಿ ಯಾರನ್ನು ಹಿಂದೆ ಹಾಕ್ತಾರೆ, ಯಾರು ಮುಂದೆ ಹೋಗ್ತಾರೆ ಅನ್ನೋದು ಸಹಿತ ಅಷ್ಟೇ ಕುತೂಹಲಕರ ಆಗ್ಯದ. ಯಾಕಂದರೆ DK ಶಿವಕುಮಾರ್ ಇನ್ನೂ ಬಿಡ್ತೀನಂತ ಒಂದಿಷ್ಟೇನೋ ಹೊಂದಿದ್ರು, ಇಲ್ಲಂತಲ್ಲ, ಆದರೆ ಇನ್ನೂ ಬಿಟ್ಟ ಕರೆ ಅದನ್ನು ಅಧ್ಯಕ್ಷ ಸ್ಥಾನವನ್ನು ಯಾಕೆ ಅನುಭವಿಸ್ತಾ ಇದ್ದಾರೆ. ಅದರ ಶಕ್ತಿ ಎಷ್ಟದು ಗೊತ್ತದ ಅವ್ರಿಗೆ, ಯಾವ ರೀತಿಯಾಗಿ ನಾನು ಬಿಲ್ಡಪ್ ಮಾಡಿದ್ದೆ ಅದನ್ನು ಮತ್ತು ಇನ್ನೊಬ್ಬರು ಕೊಡೋದು ಹೆಂಗಪ್ಪ ಅನ್ನೋಂಥ ಅವ್ರ ತಲೆಯಲ್ಲಿರ್ಬೋದು. ಅವ್ರು ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂಡಾಗ ಮುಂದಿನ ಮಾತು. ಈಗ ದೆಹಲಿಗಿಂತ ಹೋಗಿದ್ದಾರೆ, ಸುದ್ದಿಗಳಿದ್ದಾವೆ. ಅಲ್ಲಿ ದೆಹಲಿಯಲ್ಲಿ ಏನು ಚರ್ಚೆ ಆಗ್ತದೆ ಏನಿಲ್ಲ. ಯಾಕೆಂದರೆ ಸಿದ್ದರಾಮಯ್ಯನವ್ರಿಗಿಂತಲೂ ಹೈಕಮಾಂಡದಲ್ಲ ಅತಿ ಹೆಚ್ಚಿನ ಪವರ್ ಇರೋದು ನಮ್ಮ DK ಶಿವಕುಮಾರ್ ಅವ್ರಿಗೆ. ಯಾಕಂದರೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮತ್ತು ನೇರವಾಗಿ ಪ್ರಿಯಾಂಕಾ ಮತ್ತು ನಮ್ಮ ರಾಹುಲ್ ಗಾಂಧಿ ಅವ್ರ ಜೊತೆ ಸಂಪರ್ಕ ಇಟ್ಕೊಂಡಂಥವ್ರು ಮತ್ತು ಮೂಲತಃ 3 ಕಾಂಗ್ರೆಸ್ಸಿಗರು. ಇವ್ರ ಮೇಲೆ ಅವ್ರಿಗೆ ಹೆಚ್ಚು ಭರವಸೆ. ಅದಕ್ಕಾಗಿ ಭಾಳ ದೊಡ್ಡ ವ್ಯಕ್ತಿತ್ವದ ಸಿದ್ದರಾಮಯ್ಯ ಇದ್ರಪ್ಪ ಅಂತೇಳಿ ಒಂದಿಷ್ಟೇನೋ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸ್ಥಾನ ಬಿಟ್ಟುಕೊಳ್ಳೋ ಪ್ರಸಂಗ ಬಂತು. ಬಟ್ ಮುಂದಿನ ಸಲ ಸ್ವರೂಪ ಇಲ್ಲ, ಅವ್ರು ಹಾಗೆ ಆಗೋ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಅಧ್ಯಕ್ಷ ಸ್ಥಾನ ಬಿಡ್ತಾರೋ ಬೇಡ ಅದನ್ನು ಮುಂದುವರಿತಾರೋ ಅದು ಇನ್ನೊಬ್ಬರು ಮಾಡಿದರೆ ಯಾರನ್ನು ಮಾಡ್ಬೋದು ಅನ್ನೋ ಕುತೂಹಲ ಅಂತ ನೋಡ್ತಾವೆ. ಈಗಾಗಲೇ ಸತೀಶ್ ಅವ್ರ ಬೆಂಬಲಿಗರು, ಸತೀಶ್ ಜಾರಕಿಹೊಳಿ ಬೆಂಬಲಿಗರು ಇಲ್ಲ ಇವ್ರನ್ನ ಅಧ್ಯಕ್ಷರು ಮಾಡಿರಿ ಅಂತ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ವಿಶೇಷ ಒಂದಿಷ್ಟು ನಮ್ಮ ಸಿದ್ದರಾಮಯ್ಯನವ್ರಿಗೂ ಸತೀಶ್ ಅವ್ರ ಒಂದು ಪ್ರೀತಿ, ಒಂದು ಸಾಫ್ಟ್ ಕಾರ್ನರ್. ಯಾಕಪ್ಪ ಅಂದರೆ ಅಹಿಂದ ಮೂಮೆಂಟನ್ನು ಮುನ್ನಡೆಸ್ಕೊಂಡು ಹೋಗುವಲ್ಲೇ ಪ್ರಮುಖ ಪಾತ್ರ ವಹಿಸಿದಂಥ ವ್ಯಕ್ತಿ, ಕಷ್ಟ ದಿನದಲ್ಲಿ ಜೊತೆಗಿದ್ದಂಥವ್ರು ಅಂತ ಒಂದು ಎಲ್ಲೋ ಮೂಲೆಯಲ್ಲಿ ಅವ್ರ ಬಗ್ಗೆ ಒಂದು ಸಾಫ್ಟ್ ಕಾರ್ನರ್ ಇರೋದ್ರಿಂದ ನೋಡಬೇಕಾಗಿದೆ. ಯಾಕಂದರೆ ಈಗಾಗಲೇ ಮತ್ತು ಈ ಮುಖ್ಯಮಂತ್ರಿ ಸ್ಥಾನ ಸಲುವಾಗಿ ಒಬ್ರಿಗೊಬ್ರು ತಿಕ್ಕಾಟೋದು. ಸತೀಶ್ ಅವ್ರು ನಾನು ಆಗ್ಬೇಕಂತ ಹೋದ, ಉಪಮುಖ್ಯಮಂತ್ರಿ ಆಗಿ ಅದನ್ನ ಆಗ್ಬೇಕಂತ, DK ಅವ್ರು ಸತಾಗದ ನಾನು ಆಗ್ಬೇಕು ಅನ್ನೋದೈತಿ. ಈ ತಿಕ್ಕಾಟದೊಳಗೆ ಅಧ್ಯಕ್ಷ ಯಾರಾದರೂ ಒಬ್ಬರು ಯೋಗ್ಯರು ಮತ್ತು ಇದನ್ನು ಈಗೇನು ಗ್ಯಾರಂಟಿ ಅದಲ್ಲ, ಗ್ಯಾರಂಟಿ ಜೊತೆಗೆ ಇನ್ನುಳಿದ ಕೆಲಸಗಳು ಮಾಡ್ಕೊಳ್ಳೋದು ಮತ್ತು ಹೊಸ ಒಂದು ಯೋಜನೆಗಳು ಹಾಕುವಂಥ ಅಧ್ಯಕ್ಷರು ಬರಬೇಕಾಗಿದೆ. ಅವ್ರು ಯಾರು ಇದು ಪ್ರಶ್ನಾರ್ಥಕ ಚಿಹ್ನೆ ಅದ. ಇವತ್ತು ಯಾರಾದರೂ ಸಂತೋಷ, ಆದರೆ ಪರಿವರ್ತನೆ ಆಗೋ ಸಾಧ್ಯತೆಗಳು ಭಾಳ ಅದಾವ ಅನ್ನೋದು ಒಂದಿಷ್ಟು ಚರ್ಚೆಗಳಿಂದ ಒಂದು ಅನುಭವ ಬರುವಂಥ ಮಾತಾಗ್ಯದ. ನೋಡು ಏನಾಗ್ಯದ, ಅಧ್ಯಕ್ಷರು ಬದಲಾಗ್ತಾರೋ ಇಲ್ಲೋ ಒಳ್ಳೆ ಚರ್ಚೆ ಮಾತ್ರ ನಡೆದ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಜೊತೆಗೆ ಏನಪ್ಪ ಅಂತ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ, S16 ನ್ಯೂಸ್ ಇದು ಸತ್ಯದ ಕೈಗಲ್ಲೇ ವಂದನೆಗಳು.